ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಪಿತೃಗಳ ಆಶೀರ್ವಾದದಿಂದ ಜನಿಸಿರುವಂತಹ ಮಖ ನಕ್ಷತ್ರ ಅಥವಾ ಮಘ ನಕ್ಷತ್ರ ಅಂತಲೂ ಕರೀತೇವೆ. ಈ ನಕ್ಷತ್ರದವರ ಗುಣಲಕ್ಷಣಗಳು ಹೇಗಿರುತ್ತೆ, ಮತ್ತು ಮಖ ನಕ್ಷತ್ರದ 1, 2, 3, 4ನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಗುಣಾವಗುಣಗಳು ಯಾವ ರೀತಿ ಇರುತ್ತೆ, ಇವರ ಅದೃಷ್ಟದ ಬಣ್ಣ ಯಾವುದು, ಇವರಿಗೆ ಸೂಟ್ ಆಗುವಂತಹ ಪ್ರೊಫೆಷನ್ ಅಂದರೆ ಅದೃಷ್ಟದ ವೃತ್ತಿಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಮಖ ನಕ್ಷತ್ರ 10ನೇ ನಕ್ಷತ್ರವಾಗಿದೆ. ಮಖ ನಕ್ಷತ್ರ ಸಿಂಹ ರಾಶಿಯಲ್ಲಿ 0 ಡಿಗ್ರಿಯಿಂದ ಪ್ರಾರಂಭವಾಗಿ 13 ಡಿಗ್ರಿ 20 ನಿಮಿಷದವರೆಗೂ ಬರುತ್ತದೆ. ಈ ನಕ್ಷತ್ರದ ಅಧಿಪತಿ ಕೇತು ಗ್ರಹ. ಈ ನಕ್ಷತ್ರದ ದೇವರು ಪಿತೃಗಳ ಆಶೀರ್ವಾದದಿಂದ, ಇಂದಿನ ಜನ್ಮದ ಪುಣ್ಯದ ಫಲದಿಂದ ಮಖ ನಕ್ಷತ್ರದಲ್ಲಿ ನೀವು ಜನಿಸಿರ್ತೀರ. ನಿಮ್ಮ ದೊಡ್ಡ ಸ್ಟ್ರೆಂತ್ ಏನು ಗೊತ್ತಾ, ನಿಮ್ಮ ಗೋಲನ್ನು ರೀಚ್ ಮಾಡೋದಕ್ಕೆ ಸತತ ಪ್ರಯತ್ನ, ಅವಿರತ ಪ್ರಯತ್ನ ಮಾಡುವಂತಹ ಗುಣ. ನೀವು ಅಂದುಕೊಂಡ ಗುರಿಯನ್ನು ಸಾಧಿಸಲು ಹಗಲು ರಾತ್ರಿ ಎನ್ನದೆ ಎಫರ್ಟನ್ನು ಹಾಕ್ತಾನೆ ಇರ್ತೀರ. ಇದೇ ನಿಮ್ಮ ಸಕ್ಸಸ್ನ ಅತಿ ದೊಡ್ಡ ಸೀಕ್ರೆಟ್ ಆಗಿರುತ್ತೆ. ನೀವು ಹಣ, ಆಸ್ತಿ, ಐಶ್ವರ್ಯ ಎಲ್ಲವನ್ನು ಪಡೆದ ಮೇಲೂ ಸಹ ಒಂದು ಸಮಯದಲ್ಲಿ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅನಿಸ್ಬಿಡುತ್ತೆ ನಿಮಗೆ ಎಲ್ಲದರಿಂದ ಡಿಟ್ಯಾಚ್ ಆಗ್ತೀರಾ. ಇದು ಕೇತುವಿನ ನಕ್ಷತ್ರ ಆದ್ದರಿಂದ ಈ ರೀತಿ ನಿಮ್ಮಲ್ಲಿ ಮನೋಭಾವನೆಯನ್ನು ಕಾಣಬಹುದು. ಮತ್ತು ಇದು ಕೇತುವಿನ ನಕ್ಷತ್ರವಾದ್ದರಿಂದ ನಿಮ್ಮಲ್ಲಿ ಇಂಟ್ಯೂಷನ್ ಪವರ್, ರಿಸರ್ಚ್ ಮಾಡುವಂತಹ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತೀರ. ನೀವು ತುಂಬ ಪರ್ಫೆಕ್ಷನ್ ಆಗಿರಬೇಕು ನಿಮಗೆ. ಮಖ ನಕ್ಷತ್ರದ ಚಿಹ್ನೆ ಸಿಂಹಾಸನ. ನೀವು ರಾಜರ ರೀತಿ ಬದುಕಬೇಕೆಂಬ ಅತಿ ದೊಡ್ಡ ಮಹತ್ವಾಕಾಂಕ್ಷಿಗಳಾಗಿರ್ತೀರ. ಔಟ್ಸ್ಪೋಕನ್ ಆಗಿರ್ತೀರ. ನಿಮ್ಮ ಮನಸ್ಸಿನಲ್ಲಿ ಒಂದು, ಬಾಯಲ್ಲೊಂದು ಮಾತು ಬರೋದಿಲ್ಲ ನಿಮಗೆ. ಮನಸ್ಸಿನ ಮಾತನ್ನೇ ಮಾತನಾಡ್ತೀರಾ. ಶುಗರ್ ಕೋಟೆಡ್ ಆಗಿ ಮಾತನಾಡೋಕ್ಕೆ ನಿಮಗೆ ಬರೋದಿಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ನಿಮ್ಮ ಮಾತುಗಳು. ನಿಮ್ಮ ವಿಲ್ ಪವರ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಧೈರ್ಯ, ಸಾಹಸಿಗಳಾಗಿರ್ತೀರ. ನೀವು ಬಹಳ ಇಂಟೆಲಿಜೆಂಟ್ ಆಗಿರ್ತೀರ. ವಿಷಯಗಳನ್ನು ಗ್ರಹಿಸುವಂತಹ ಶಕ್ತಿ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಹೊಸ ವಿಷಯಗಳನ್ನು ಬಹಳ ಬೇಗ ಗ್ರಾಸ್ಪ್ ಮಾಡ್ಕೋತೀರ ಮತ್ತು ಡೀಪಾಗಿ ಇಳಿದು ನೋಡಿ ಕಲಿಯುವವರಾಗಿರ್ತೀರ. ನಿಮಗೆ ಫಾಲೋವರ್ಸ್ ಜಾಸ್ತಿನೇ ಇರ್ತಾರೆ. ಅಂದರೆ ನಿಮ್ಮ ಇಂಟೆಲಿಜೆನ್ಸ್ಗೆ ಜನರು ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಆಗ್ತಾರೆ ನಿಮ್ಮ ಕಡೆ. ನಿಮ್ಮನ್ನು ಪ್ರಶಂಸೆಯನ್ನು ಮಾಡ್ತಾರೆ. ಕೌನ್ಸ್ಲಿಂಗ್ ಎಬಿಲಿಟಿಯೂ ಇದೆ ನಿಮ್ಮಲ್ಲಿ. ಯಾರಾದರೂ ತುಂಬ ಡಿಮೋಟಿವೇಟ್ ಆದಾಗ ಒಳ್ಳೆ ಮೋಟಿವೇಶನನ್ನು ತುಂಬ್ತೀರ ಅವರಲ್ಲಿ. ಪರಿವರ್ತನೆಯನ್ನು ಬೇಗ ಅಕ್ಸೆಪ್ಟ್ ಮಾಡೋದಿಲ್ಲ ನೀವು. ತುಂಬ ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ನಂಬಿಕೆಯನ್ನು ಇಟ್ಟಿರ್ತೀರ. ಅದನ್ನು ಚಾಚು ತಪ್ಪದೆ ಪಾಲಿಸ್ತಾನೂ ಇರ್ತೀರ. ಜೀವನವನ್ನು ಸೆಲೆಬ್ರೇಟ್ ಮಾಡ್ತೀರಾ ನೀವು. ಜೀವನ ಸಿಗೋದೇ ಒಂದು ಸಲ, ಆದ್ದರಿಂದ ಲೈಫನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ಇಚ್ಛೆ ನಿಮ್ಮಲ್ಲಿ ಕಾಣಬಹುದು. ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡ್ತೀರಾ. ನೀವು ತುಂಬ ಲಾಯಲ್ ಆಗಿರ್ತೀರ. ನಿಮಗೆ ಆತ್ಮವಿಶ್ವಾಸ, ಆತ್ಮಗೌರವ ಜಾಸ್ತಿನೇ ಕಾಣಬಹುದು ನಿಮ್ಮಲ್ಲಿ. ಯಾರಾದರೂ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಮಾಡಿದರೆ ನೀವು ಅವರನ್ನು ಜೀವನ ಪೂರ್ತಿ ಕ್ಷಮಿಸೋದಿಲ್ಲ. ಸಡನ್ ಕೋಪ ಮಾಡ್ಕೊಳ್ತೀರಾ. ತುಂಬ ಶಾರ್ಟ್ ಟೆಂಪರ್ಡ್ ಆಗಿರ್ತೀರಾ. ಸಮಾಜದಲ್ಲಿ ಪ್ರಖ್ಯಾತಿಯನ್ನು ಪಡಿತಾ ಹೋಗ್ತೀರಾ. ಬಹಳ ಫೇಮಸ್ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಲಿಸ್ಟ್ ನಿಮ್ಮ ಬಳಿ ಇರುತ್ತೆ. ನೀವು ಅಷ್ಟೇ ತುಂಬ ಒಳ್ಳೆಯ ವ್ಯಕ್ತಿಗಳ ಸ್ನೇಹ ಮತ್ತು ಸಂಬಂಧವನ್ನು ಇಟ್ಕೊಂಡಿರ್ತೀರ. ನೀವು ಯಾವುದೇ ರೀತಿ ಸಣ್ಣ ಪೊಸಿಷನ್ ವರ್ಕ್ ಮಾಡಿದ್ರು, ದೊಡ್ಡ ಪೊಸಿಷನಲ್ಲಿ ಜಾಬ್ ಮಾಡಿದ್ರು ನೀವೇ ತುಂಬ ಫೇಮಸ್ ಆಗಿರ್ತೀರ. ನೀವೇ ಮುಂದೆ ಇರಬೇಕು ಅನ್ಕೋತೀರ ಸದಾ. ನಿಮಗೆ ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಮಕ್ಕಳಿಗೆ ಬಹಳ ಇಂಪಾರ್ಟೆನ್ಸನ್ನು ಕೊಡುವವರಾಗಿರ್ತೀರ. ಬೇರೆಯವರನ್ನು ಅಷ್ಟೇ ಗೌರವದಿಂದ ಕಾಣ್ತೀರ. ನಿಮಗಿಂತ ವಯಸ್ಸಲ್ಲಿ ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಬಹಳ ಗೌರವವನ್ನು ಕೊಟ್ಟು ಮಾತನಾಡಿಸ್ತೀರ. ನೀವು ಅಷ್ಟೇ ಗೌರವವನ್ನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವಂತಹ ನಿಮ್ಮ ಗುಣದಿಂದ ಜನರು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗ್ತಾರೆ. ಮಖ ನಕ್ಷತ್ರದವರು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರ್ತೀರ. ಮಖ ನಕ್ಷತ್ರದವರಿಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತು ಕಫದೋಷ ಹೆಚ್ಚಾಗಿ ಕಾಣುತ್ತೆ. ಹಲ್ಲಿನ ತೊಂದರೆಗಳು ಕಾಣಬಹುದು. ಮಖ ನಕ್ಷತ್ರದವರಿಗೆ ನವೆಂಬರ್ನಿಂದ ಫೆಬ್ರವರಿ ಅಂದರೆ ಚಳಿಗಾಲದಲ್ಲಿ ಹೊರಗಡೆ ಓಡಾಡೋದು, ಸುತ್ತಾಡೋದನ್ನ ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ಕಫದೋಷ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಆರೋಗ್ಯ ಇನ್ನಷ್ಟು ಹದಗೆಡುವಂತಹ ಸಂಭವ ಜಾಸ್ತಿಯಾಗಿರುತ್ತೆ. ಇವರ ಅದೃಷ್ಟದ ವೃತ್ತಿಗಳ ವಿಚಾರಕ್ಕೆ ಬಂದರೆ ಡಿಫೆನ್ಸ್ ರಿಲೇಟೆಡ್ ಕೆಲಸ ಮಾಡಬಹುದು. ಮೆಡಿಕಲ್ ಫೀಲ್ಡಲ್ಲಿ ಒಳ್ಳೆ ಸರ್ಜನ್ಗಳಾಗಬಹುದು. ಸರ್ಕಾರದ ಉನ್ನತ ಅಧಿಕಾರಿಗಳಾಗಬಹುದು. ಇತಿಹಾಸಕಾರರಾಗಬಹುದು. ಕೌನ್ಸಿಲರ್, ಜಾದೂಗಾರರಾಗಬಹುದು. ಒಳ್ಳೆ ಮೆಜಿಷಿಯನ್ಗಳು,
ಹುಟ್ಟಿರುವುದು ಮಖ ನಕ್ಷತ್ರದಲ್ಲಿಯೇ ಮತ್ತು ವ್ಯವಸಾಯ ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯಬಹುದು. ಮಖ ನಕ್ಷತ್ರದವರು ಪೂರ್ವಜನ್ಮದ ಪುಣ್ಯದ ಫಲದಿಂದ ಈ ನಕ್ಷತ್ರದಲ್ಲಿ ಹುಟ್ಟಿರ್ತೀರ. ಪಿತೃಗಳ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮಗೆ ಕಷ್ಟ ಅಂತ ಬಂದಾಗ ಕಾಪಾಡುವುದೇ ನಿಮ್ಮ ಪಿತೃಗಳು. ಹಾರ್ಡ್ ವರ್ಕ್ ಮಾಡಲೇಬೇಕು. ಖಂಡಿತವಾಗಿಯೂ ಜಯ ನಿಮ್ಮದೇ, ನಿಮಗೆ ಸಿಕ್ಕೇ ಸಿಗುತ್ತೆ ನಿಮಗೆ ಜಯ. ಮಖ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ನೋಡೋಣ ಬನ್ನಿ. ಮೊದಲನೇ ಪಾದದಲ್ಲಿ ಜನಿಸಿದವರು ಅವರು ಇನ್ ಕೇಸ್ ಮಹಿಳೆಯರೇ ಆಗಿದ್ದರೂ ಪುರುಷರ ರೀತಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಬಹಳ ಎನರ್ಜಿಟಿಕ್ ಆಗಿರ್ತಾರೆ, ತುಂಬ ಧೈರ್ಯ, ಫೈರಿ ನೇಚರ್ ಇರುತ್ತೆ ಇವರಲ್ಲಿ. ಅಂದರೆ ಬೆಂಕಿ ರೀತಿ ವೀರ ಮಹಿಳೆ ಅಂತಲೇ ಹೇಳಬಹುದು ಇವರನ್ನು. ನೀವು 2ನೇ ಪಾದದಲ್ಲಿ ಜನಿಸಿದ್ದರೆ ನಿಮಗೆ ನಿಮ್ಮ ಕುಟುಂಬದವರೇ ಪ್ರಪಂಚವಾಗಿರ್ತಾರೆ. ಅದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಗುರಿ. ನೀವು ಬಹಳ ಮಹತ್ವಾಕಾಂಕ್ಷಿಗಳಾಗಿರ್ತೀರಾ. ನಿಮ್ಮ ಗುರಿಯನ್ನು ತಲುಪಲು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾನೆ ಇರ್ತೀರಾ. ನೀವು ಅಂದುಕೊಂಡಂತಹ ಗುರಿಯನ್ನು ಮುಟ್ತೀರಾ. ನೀವು ಮನಸ್ಸಿನಿಂದ ಒಳ್ಳೆಯವರಾಗಿರ್ತೀರ. ಆತ್ಮ ಶುದ್ಧಿಯಾಗಿರುತ್ತೆ ನಿಮಗೆ. ಜನರು ನಿಮ್ಮತ್ತ ಬಹಳ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಜನರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ಅಂದರೆ ಹೊಗಳ್ತಾರೆ. ಎಷ್ಟು ಒಳ್ಳೆಯ ವ್ಯಕ್ತಿಯಪ್ಪ ಇವರು, ಎಷ್ಟು ಫೇಮಸ್ ಆಗಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ಬಹುಜನ ಪ್ರಿಯರಾಗಿರ್ತೀರ. 3ನೇ ಪಾದದಲ್ಲಿ ಜನಿಸಿದವರು ಜ್ಞಾನವಂತರಾಗಿರ್ತೀರ. ತುಂಬ ನಾಲೆಡ್ಜಬಲ್ ಪರ್ಸನ್ ಆಗಿರ್ತೀರ. ಸ್ವಲ್ಪ ಕನ್ನಿಂಗ್ ನೇಚರು ಇರುತ್ತೆ ನಿಮ್ಮಲ್ಲಿ. ವಿದ್ಯಾ ಸಂಪಾದನೆಗಾಗಿ ಅವಿರತವಾಗಿಸುವವರಾಗಿರ್ತೀರ. 4ನೇ ಪಾದದಲ್ಲಿ ಜನಿಸಿದವರು 3 ಪಾದಗಳ ವ್ಯಕ್ತಿಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿರ್ತೀರ, ಅಂದರೆ ವಿಭಿನ್ನವಾಗಿರ್ತೀರ. 4ನೇ ಪಾದದಲ್ಲಿ ಜನಿಸಿದವರು ಸೆನ್ಸಿಟಿವ್ ಆಗಿರ್ತೀರ, ಸಾತ್ವಿಕ ಗುಣವುಳ್ಳವರು, ಚುರುಕು ಬುದ್ಧಿಯುಳ್ಳವರಾಗಿರ್ತೀರ, ಗುರು ಹಿರಿಯರಲ್ಲಿ ಭಕ್ತಿ ಉಳ್ಳವರಾಗಿರ್ತೀರ. ಸಮಾಜ ಸೇವೆ ಮಾಡುವುದರಿಂದ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಎಲ್ಲರೂ ನಿಮಗೆ ಬಹಳ ಅಭಿಮಾನವನ್ನು ತೋರಿಸ್ತಾರೆ. ಮಖ ನಕ್ಷತ್ರದಲ್ಲಿ ಜನಿಸಿದವರ ಅದೃಷ್ಟದ ಬಣ್ಣ ಯಾವುದು ಅಂದರೆ ಅವರ ಲಕ್ಕಿ ಕಲರ್ ಐರಿಷ್ ವೈಟ್ ಆಗಿರುತ್ತೆ, ಹಾಲಿನ ಬಿಳಿ ಬಣ್ಣ ಆಗಿರುತ್ತೆ. ನೀವು ಯಾವುದೇ ಜಾಬ್ ಇಂಟರ್ವ್ಯೂ ಅಥವಾ ಯಾವುದಾದ್ರೂ ಶುಭ ಕೆಲಸ ಪ್ರಾರಂಭ ಮಾಡುವ ಮುಂಚೆ ವೈಟ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿ, ಅಥವಾ ಸದಾ ನಿಮ್ಮ ಬಳಿ ಒಂದು ವೈಟ್ ಕಲರ್ ಕರ್ಚೀಫನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಹೋದಂತಹ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡೀತಾ ಹೋಗ್ತೀರಾ. ಇವಿಷ್ಟು ಮಖ ನಕ್ಷತ್ರದಲ್ಲಿ ಜನಿಸಿದವರ ಗುಣಲಕ್ಷಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.